ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಮಾತಿಗೆ ತಪ್ಪಿದ ಇಂಧನ ಸಚಿವರು, ವಿದ್ಯುತ್ ವ್ಯತ್ಯಯದಿಂದ ರೈತರು ಕಂಗಾಲು. ರೇಷ್ಮೆ ಗೂಡಿಗೆ ಉತ್ತಮ ಬೆಲೆ, ಸಂತಸದಲ್ಲಿ ರೈತರು. ಹಿಡಕಲ್ ಜಲಾಶಯದಿಂದ ನೀರು ಬಿಡುಗಡೆಗೆ ಒತ್ತಾಯ, ರೈತರಿಂದ ಪ್ರತಿಭಟನೆ. ರೈತರಿಗೆ ಬಂಪರ್ ಕೊಡುಗೆ, ತೋಟಗಾರಿಕೆಗೆ 50% ಸಬ್ಸಿಡಿ. ಕುಸಿದ ಈರುಳ್ಳಿ ಬೆಲೆ, ಕಂಗಾಲಾದ ರೈತರು. ಗೋಣಿಕೊಪ್ಪಲು ಕೆವಿಕೆಯಲ್ಲಿ 27ರಂದು ರೈತ ಜಾಗೃತಿ ಕಾರ್ಯಕ್ರಮ ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನ. ಇದೀಗ ವಾರ್ತೆಗಳ ವಿವರ. ಮಾತಿಗೆ ತಪ್ಪಿದ ಇಂಧನ ಸಚಿವರು, ವಿದ್ಯುತ್ ವ್ಯತ್ಯಯದಿಂದ ರೈತರು ಕಂಗಾಲು. ಬೇಸಿಗೆ ಆರಂಭವಾದ ಬೆನ್ನಲ್ಲಿಯೇ ರಾಜ್ಯದಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಆರಂಭವಾಗಿದೆ. ಲೋಡ್ ಶೆಡ್ಡಿಂಗ್ ಮಾಡುವುದಿಲ್ಲ ಎಂದು ಇಂಧನ ಸಚಿವರು ರೈತರಿಗೆ ಭರವಸೆ ನೀಡಿದ್ದರು. ಆದರೆ ಇದೀಗ ದುರಸ್ತಿ ಕಾರ್ಯದ ನೆಪ ಹೇಳಿಕೊಂಡು ಕರೆಂಟ್ ತೆಗೆಯಲಾಗುತ್ತಿದೆ. ಈ ರೀತಿ ಹಳ್ಳಿ ಮತ್ತು ಪಟ್ಟಣ ಎರಡೂ ಕಡೆ ನಡೆಯುತ್ತಿದ್ದು, ಸಾಮಾನ್ಯ ಜನರು ಮತ್ತು ಪ್ರಮುಖವಾಗಿ ರೈತರು ಇದರಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾಗಿದ್ದಾರೆ. ಮುಂಗಾರಿನಲ್ಲಿ ತುಂಬಿದ್ದ ರಾಜ್ಯದ ಬಹುತೇಕ ಜಲಾಶಯಗಳು ಬೇಸಿಗೆಯಲ್ಲಿ ಬತ್ತಿವೆ. ಇದರಿಂದ ಅಂದುಕೊಂಡಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತಿಲ್ಲ. ಬೇಸಿಗೆ ಆದ್ದರಿಂದ ವಿದ್ಯುತ್ ಬಳಕೆ ಕೂಡ ಹೆಚ್ಚಿದೆ. ಗೃಹ ಜ್ಯೋತಿ ಉಚಿತ ಯೋಜನೆಯ ಫಲವಾಗಿ ಜನರು ಸಹ ಮಿತಿಮೀರಿ ಕರೆಂಟ್ ಅನ್ನು ಬಳಸತೊಡಗಿದ್ದಾರೆ. ರಾಜ್ಯದ ದೈನಂದಿನ ಬೇಡಿಕೆ 18,200 ಮೆಗಾವ್ಯಾಟ್ ನಷ್ಟಿದೆ. ಸದ್ಯಕ್ಕೆ ನಮ್ಮ ಬಳಿ ಲಭ್ಯ ಇರುವುದು ಕೇವಲ 16,668 ಮೆಗಾವ್ಯಾಟ್ ಮಾತ್ರ. ಪ್ರತಿದಿನ ರಾಜ್ಯಕ್ಕೆ 1,532 ಮೆಗಾವ್ಯಾಟ್ ವಿದ್ಯುತ್ ಕೊರತೆಯಾಗುತ್ತಿದೆ. ಬೇಸಿಗೆ ಹೆಚ್ಚಿದಂತೆ ವಿದ್ಯುತ್ ಬಳಕೆ ಇನ್ನಷ್ಟು ಹೆಚ್ಚುವುದು ಸಾಮಾನ್ಯ. ಆದರೆ ಉತ್ಪಾದನೆ ಕಡಿಮೆ ಆಗುತ್ತದೆ. ವಿದ್ಯುತ್ ಕೊರತೆ ಸಹ ಅಧಿಕವಾಗಿ ಕಾಡಲು ಆರಂಭಿಸುತ್ತದೆ. ಇದರ ಮೊದಲ ಪರಿಣಾಮ ರೈತರ ಮೇಲಾಗಲಿದೆ. ಸದ್ಯಕ್ಕೆ ಅಲ್ಪ ವ್ಯತ್ಯವಾದರೂ ಬೆಳಗಿನ ಸಮಯದಲ್ಲಿ 4 ಗಂಟೆ ನೀರಿನ ಪಂಪ್ಗಳಿಗೆ ಕರೆಂಟು ಪೂರೈಸಲಾಗುತ್ತಿದೆ. ಮುಂಬರಲಿರುವ ದಿನಗಳಲ್ಲಿ ಇದಕ್ಕೂ ಕೂಡ ಕತ್ತರಿ ಬೀಳುವ ಸಾಧ್ಯತೆ ಇದೆ. ರೇಷ್ಮೆ ಗೂಡಿಗೆ ಉತ್ತಮ ಬೆಲೆ, ಸಂತಸದಲ್ಲಿ ರೈತರು. ರಾಮನಗರದ ಮಾರುಕಟ್ಟೆಯಲ್ಲಿ ರೇಷ್ಮೆ ಗೂಡಿಗೆ ಉತ್ತಮ ಬೆಲೆ ಬಂದಿದೆ. ಸದ್ಯಕ್ಕೆ 1 ಕಿಲೋಗ್ರಾಂ ಗೂಡಿಗೆ 900 ರೂಪಾಯಿ ಧಾರಣೆ ಇದೆ. ಇದು ರೈತರಿಗೆ ಹೆಚ್ಚಿನ ಸಂತಸವನ್ನು ತಂದಿದೆ. ಕಳೆದ 2 ವರ್ಷದಿಂದ ಹವಾಮಾನ ವೈಪರೀತ್ಯದಿಂದಾಗಿ ಗುಣಮಟ್ಟ ಕುಸಿದು ಧಾರಣೆ ಕಡಿಮೆ ಆಗಿತ್ತು. ಹಳೆ ಮೈಸೂರು ಭಾಗ ಮಾತ್ರವಲ್ಲದೆ ಕರೋನಾ ನಂತರ ಹಿರಿಯೂರು, ಚಳ್ಳಕೆರೆ, ಶಿರಾ, ಪಾವಗಡ, ಮಧುಗಿರಿಯ ಕಡೆ ಕೂಡ ಹೆಚ್ಚು ರೈತರು ರೇಷ್ಮೆ ಹುಳವನ್ನು ಸಾಕತೊಡಗಿದ್ದಾರೆ. ಅಲ್ಲಿ ಬೆಳೆಯಲಾದ ಉತ್ತಮ ಗುಣಮಟ್ಟದ ಬೈವೋಲ್ಟಿನ್ ಮಿಶ್ರತಳಿಯ ಗೂಡಿಗೆ ಉತ್ತಮ ಬೇಡಿಕೆ ಇದೆ. ಮೊದಲು ಕಿಲೋಗ್ರಾಂಗೆ 600 ರೂಪಾಯಿ ಇದ್ದ ಬೆಲೆ ಸದ್ಯಕ್ಕೆ 900ಕ್ಕೆ ಏರಿದೆ. ಬೇಡಿಕೆ ಸ್ಥಿರವಾಗಿದ್ದು ಏಪ್ರಿಲ್ನಲ್ಲಿ ದರ 1000 ರೂಪಾಯಿ ಮುಟ್ಟುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹ ರೇಷ್ಮೆ ಬೆಳೆ ಉತ್ತೇಜನೆಗೆ ಹಲವಾರು ನೂತನ ಯೋಜನೆಗಳನ್ನು ರೂಪಿಸಿವೆ. ಅವುಗಳ ಲಾಭ ಪಡೆದು ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡನ್ನು ಬೆಳೆದ ರೈತರಿಗೆ ಒಳ್ಳೆಯ ಬೆಲೆ ಸಿಕ್ಕಿರುವುದು ಸಂತೋಷವನ್ನು ಉಂಟು ಮಾಡಿದೆ. ಹಿಡಕಲ್ ಜಲಾಶಯದಿಂದ ನೀರು ಬಿಡುಗಡೆಗೆ ಒತ್ತಾಯ, ರೈತರಿಂದ ಪ್ರತಿಭಟನೆ. ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ, ಚಿಕ್ಕೋಡಿ ಕಾಲುವೆಗೆ, ಬಲ ಮತ್ತು ಎಡದಂಡೆ ಕಾಲುವೆಗೆ ನೀರು ಬಿಡಬೇಕು ಎಂದು ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈ ಪ್ರತಿಭಟನೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದವು. ಬೇಸಿಗೆ ಈ ಬಾರಿ ತೀವ್ರವಾಗಿದ್ದು ಈಗಾಗಲೇ ಕೆರೆ ಕೊಳ್ಳಗಳು ಒಣಗಿವೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ಎದುರಾಗಲಿದೆ. ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ತುರ್ತು ಸಭೆಯನ್ನು ಕರೆಯಬೇಕು ಎನ್ನುವುದು ರೈತರ ಆಗ್ರಹವಾಗಿತ್ತು. ನೀರಾವರಿ ನಿಗಮಗಳು ಜಲಾಶಯದ ನೀರಿನ ಲಭ್ಯತೆಯ ಬಗ್ಗೆ ಪರಿಶೀಲನೆ ನಡೆಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕೂಡಲೇ ಇದರ ವಿವರ ನೀಡಬೇಕು. ಜನರ ಅಗತ್ಯಕ್ಕನುಗುಣವಾಗಿ ನದಿ ಮತ್ತು ಕಾಲುವೆಗಳಿಗೆ ನೀರು ಸರಬರಾಜು ಆಗಬೇಕು ಎಂದು ರೈತರು ಜಿಲ್ಲಾಧಿಕಾರಿಗಳನ್ನು ಕೋರಿಕೊಂಡರು. ರೈತರಿಗೆ ಬಂಪರ್ ಕೊಡುಗೆ, ತೋಟಗಾರಿಕೆಗೆ 50% ಸಬ್ಸಿಡಿ. ತೋಟಗಾರಿಕಾ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಮೂಲಕ ಹಲವಾರು ಸಬ್ಸಿಡಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಯೋಜನೆಯಡಿ ರೈತರು ತೋಟಗಾರಿಕಾ ಬೆಳೆ ಬೆಳೆಯಲು ಬೇಕಾಗುವ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳಲು 50% ಸಹಾಯಧನವನ್ನು ಪಡೆಯಬಹುದು. ಯೋಜನೆ ಅಡಿಯಲ್ಲಿ ಶೇಡ್ ನೆಟ್, ಹಸಿರು ಮನೆ ಮತ್ತು ಪಾಲಿಮನೆ ನಿರ್ಮಾಣಕ್ಕೆ 50%ವರೆಗೆ ಸಬ್ಸಿಡಿ ನೀಡಲಾಗುತ್ತದೆ.
ತೆರೆದ ಜಮೀನಿನಲ್ಲಿ ನೆಲ್ಲಿಕಾಯಿ, ಮಾವು, ಪೇರಳೆಯಂತಹ ಹಣ್ಣುಗಳನ್ನು ಬೆಳೆಯಲು 40% ಸಬ್ಸಿಡಿ, ಶೀತಲೀಕರಣ ಘಟಕ ಸ್ಥಾಪನೆಗೆ 30-50% ಅಣಬೆ ಕೃಷಿಗೆ 40% ಮತ್ತು ಕೃಷಿ ಹೊಂಡಕ್ಕೆ 50% ಸಹಾಯಧನವನ್ನು ನೀಡಲಾಗುತ್ತದೆ. ತೋಟಗಾರಿಕೆಗೆ ಸಂಬಂಧಿಸಿದ ನವೋದ್ಯಮವನ್ನು ಸ್ಥಾಪಿಸ ಬಯಸುವವರಿಗೆ ಸರ್ಕಾರ ಆರ್ಥಿಕ ಸಹಾಯ ಕೂಡ ನೀಡಲಿದೆ. ಈ ಮೊದಲು ತಾಲೂಕಿಗೆ ಇಂತಿಷ್ಟು ರೈತರಿಗೆ ಮಾತ್ರ ಸಬ್ಸಿಡಿ ನೀಡುತ್ತೇವೆ ಎನ್ನುವ ಮಿತಿ ಇತ್ತು. ಇದೀಗ ಅದನ್ನು ಕೂಡ ತೆಗೆದುಹಾಕಿ ಮೊದಲು ಬಂದವರಿಗೆ ಮೊದಲ ಆದ್ಯತೆಯ ಮೇರೆಗೆ ಸಹಾಯಧನವನ್ನು ಕೊಡುತ್ತೇವೆ ಎಂದು ಘೋಷಿಸಲಾಗಿದೆ. ರೈತರು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಥವಾ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿಯ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ತೋಟಗಾರಿಕೆ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ಕುಸಿದ ಈರುಳ್ಳಿ ಬೆಲೆ, ಕಂಗಾಲಾದ ರೈತರು. 2024 ಅಂತ್ಯದಲ್ಲಿ ಮತ್ತು 2025 ಆರಂಭದಲ್ಲಿ ಈರುಳ್ಳಿಗೆ ಉತ್ತಮ ಬೆಲೆ ಬಂದಿತ್ತು. ಮುಂಗಾರು ಹೆಚ್ಚಾಗಿದ್ದರ ಪರಿಣಾಮ ದೇಶದಾದ್ಯಂತ ಈರುಳ್ಳಿ ಬೆಲೆ ನೆಲಕಚ್ಚಿ ಉತ್ತಮ ಬೇಡಿಕೆ ಬಂದಿತ್ತು. ಆದರೆ ಕಳೆದ ಕೆಲ ವಾರಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಹಿಂಗಾರಿನಲ್ಲಿ ತಡವಾಗಿ ಬಿತ್ತಿದ್ದ ಈರುಳ್ಳಿ ಇದೀಗ ಕಟಾವಿಗೆ ಬರುತ್ತಿದೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಬಹಳಷ್ಟು ರೈತರು ಈರುಳ್ಳಿ ಬೆಳೆದಿದ್ದಾರೆ. ಆದರೆ ಅವರ ಬೆಳೆ ಕೈಗೆ ಬರುವ ಸಮಯಕ್ಕೆ ಸರಿಯಾಗಿ ಬೆಲೆ ಕೈಕೊಟ್ಟಿದೆ. ಮುಕ್ತ ಮಾರುಕಟ್ಟೆಯಲ್ಲಿ 1 ಕಿಲೋಗ್ರಾಂ ಈರುಳ್ಳಿ 40 ರೂಪಾಯಿಗೆಲ್ಲ ಮಾರಾಟವಾಗುತ್ತಿದೆ. ಆದರೆ ರೈತರಿಂದ ಮಾತ್ರ 100 ಕಿಲೋಗ್ರಾಂ ಈರುಳ್ಳಿಯನ್ನು ಕೇವಲ 300ರಿಂದ 500 ರೂಪಾಯಿಗೆ ಖರೀದಿಸಲಾಗುತ್ತಿದೆ. ಅಂದರೆ ಕಿಲೋಗ್ರಾಂ ಈರುಳ್ಳಿಗೆ ಕೇವಲ 3ರಿಂದ 5 ರೂಪಾಯಿ ಸಿಕ್ಕಂತಾಯಿತು. ಬೆಲೆ ಒಮ್ಮೆಲೆ ಇಷ್ಟೊಂದು ಇಳಿದಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಹಿಂಗಾರಿನಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಬೆಳೆದಿದ್ದ ಈರುಳ್ಳಿ ರಾಜ್ಯದ ಮಾರುಕಟ್ಟೆಗೆ ಬಂದಿರುವುದು ಬೆಲೆ ಕುಸಿಯಲು ಪ್ರಮುಖ ಕಾರಣ ಎನ್ನಲಾಗಿದೆ. ಚಳ್ಳಕೆರೆ ತಾಲೂಕು ವ್ಯಾಪ್ತಿಯಲ್ಲಿ ತೋಟಗಾರಿಕಾ ಅಧಿಕಾರಿಗಳು ಈ ವರ್ಷ ಬೆಳೆಯಿಲ್ಲ ಎಂದು ಮಹಾರಾಷ್ಟ್ರದಿಂದ ಈರುಳ್ಳಿ ಬರಲು ಅನುವು ಮಾಡಿಕೊಡುತ್ತಿದ್ದಾರೆ. ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ಎಂದು ರೈತರು ಕೋರಿಕೊಂಡಿದ್ದಾರೆ. ವಿದ್ಯುತ್ ವಿತರಣಾ ಕೇಂದ್ರದ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಧರಣಿಗೆ ಕುಳಿತ ರೈತರು. ಶಿವಾಪುರ ಗ್ರಾಮದ ಹತ್ತಿರ 110 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ವಿತರಣಾ ಕೇಂದ್ರವನ್ನು ಸ್ಥಾಪಿಸಲು ಕಾಮಗಾರಿ ಆರಂಭವಾಗಿತ್ತು. ಆದರೆ ಸದ್ಯಕ್ಕೆ ಕೆಲಸ ನಿಂತಿದ್ದು ಕಾಮಗಾರಿ ಅಪೂರ್ಣವಾಗಿದೆ. ಇದನ್ನು ಖಂಡಿಸಿ ಆದಷ್ಟು ಬೇಗ ವಿದ್ಯುತ್ ವಿತರಣಾ ಕೇಂದ್ರ ಕಾರ್ಯ ಆರಂಭಿಸಬೇಕು ಎಂದು ಸುತ್ತಮುತ್ತಲ ರೈತರು ಆಗ್ರಹಿಸುತ್ತಲೇ ಬಂದಿದ್ದರು. ರೈತರ ಬೇಡಿಕೆಗೆ ಸೊಪ್ಪು ಹಾಕದ ಸರ್ಕಾರದ ನಡೆಯನ್ನು ಖಂಡಿಸಿ ಬೆಳಗಾವಿಯ ಕೆಪಿಟಿಸಿಎಲ್ ಕಚೇರಿಯ ಎದುರಿಗೆ ರೈತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕೃಷಿಕ
ಸಮಾಜ ಯುವ ಘಟಕದ ರಾಜ್ಯಾಧ್ಯಕ್ಷ ಮಹಾಂತೇಶ್ ತೋಟಗಿ ಅವರು ಮಾತನಾಡಿ, ಸರ್ಕಾರದ ಆದೇಶದಂತೆ ಪಂಪ್ಸೆಟ್ಗಳಿಗೆ ಪ್ರತಿದಿನ 7 ತಾಸು 3 ಫೇಸ್, ರಾತ್ರಿ 4 ತಾಸು ಸಿಂಗಲ್ ಫೇಸ್ ವಿದ್ಯುತ್ ಪೂರೈಸಬೇಕು. ಆದರೆ ಬೇಸಿಗೆಯಲ್ಲಿ ಇದರ ಪಾಲನೆ ಆಗುತ್ತಿಲ್ಲ. ಇದರಿಂದ ನಮ್ಮ ಬೆಳೆ ಒಣಗುತ್ತಿವೆ. ಆದಷ್ಟು ಬೇಗ 110 ಕಿಲೋವ್ಯಾಟ್ ವಿದ್ಯುತ್ ವಿತರಣಾ ಕೇಂದ್ರ ಕಾರ್ಯಾರಂಭಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ. ಅಕಸ್ಮಾತ್ ಕಾಮಗಾರಿ ಆರಂಭವಾಗದೇ ಇದ್ದರೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ರೈತರ ಬೇಡಿಕೆಗೆ ಸ್ಪಂದಿಸಿದ ಅಧಿಕಾರಿಗಳು ಮುಂದಿನ 3 ತಿಂಗಳ ಒಳಗಾಗಿ ನೂತನ ಘಟಕ ಕಾರ್ಯಾರಂಭಿಸಲಿದೆ ಎಂದು ಭರವಸೆ ನೀಡಿದ್ದಾರೆ. ಗೋಣಿಕೊಪ್ಪಲು ಕೆವಿಕೆಯಲ್ಲಿ 27ರಂದು ರೈತ ಜಾಗೃತಿ ಕಾರ್ಯಕ್ರಮ ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ, ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ, ಸಸ್ಯ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ, ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು, ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ರೈತ ಜಾಗೃತಿ ಕಾರ್ಯಕ್ರಮ ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಕೊಡಗಿನ ಗೋಣಿಕೊಪ್ಪಲಿನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ. ದಿನಾಂಕ ಮಾರ್ಚ್ 27. ಈ ಕಾರ್ಯಕ್ರಮದಲ್ಲಿ ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ವಿಷಯ ತಜ್ಞರು ಈ ಕಾಯ್ದೆ ಎಂದರೇನು, ಇದನ್ನು ಏತಕ್ಕೆ ತರಲಾಯಿತು, ಉಪಯೋಗ, ಇದರಿಂದ ರೈತರಿಗಾಗುವ ಲಾಭ, ರೈತರು ಒಂದು ಸಂಶೋಧನೆಯ ಅಥವಾ ತಾವು ಬಿಡುಗಡೆ ಮಾಡಿದ ತಳಿಯ ಪೇಟೆಂಟ್ ಪಡೆಯುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಇದನ್ನು ಯಶಸ್ವಿಗೊಳಿಸಲು ಕೋರಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.